ವೀಕ್ಷಕರೇ ನಮಸ್ಕಾರ. ನಾವು ನಿನ್ನೆಯ ಕೃಷಿ ರುಚಿ ಅಂಗಳದಲ್ಲಿ ಕಾರ್ಯಕ್ರಮದಲ್ಲಿ ಶಿವಪ್ಪ ಸರ್ ಅವರನ್ನು ಮಾತಾಡಿಸ್ಬೇಕಾಗಿತ್ತು. ಅವರದ್ದು ಈ ವಿಲಿಯಮ್ಸ್ ತಳಿಯ ಬಾಳೆಯನ್ನು ಅವರು ಯಾಕೆ ಬೆಳೀತಾ ಇದ್ದಾರೆ, ಹೇಗೆ ಬೆಳೀತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ವಿ. ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಮತ್ತೆ ಅವರನ್ನೇ ಮಾತಾಡಿಸಿ ಈ ವಿಲಿಯಮ್ಸ್ ಬಾಳೆದ ಮಾರುಕಟ್ಟೆ ಹೇಗೆ, ಅಂದರೆ ಮಾರುಕಟ್ಟೆಯಲ್ಲಿ ಇದೇ ಬಾಳೆನ ಬೇಕಂತ ತಗೊತಾರೋ ಅಥವಾ ಇವರು ಪಚ್ಚಬಾಳೆ ಜೊತೆಗೆ ಮಾರ್ತಾ ಇದ್ದಾರೋ ಹೇಗೆ, ಜೊತೆಗೆ ಇಳುವರಿ ಎಷ್ಟು ಬರುತ್ತೆ, ಆರ್ಥಿಕತೆ ಹೇಗೆ, ಏನು ಎತ್ತ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ನಮಗೆ ಈ ಶಿವಪ್ಪ ಸರ್ ಅವ್ರನ್ನ ಭೇಟಿ ಮಾಡಿಸಿದ್ದು ನಿಮ್ಮೆಲ್ಲರಿಗೂ ಪರಿಚಿತರಾಗಿರುವಂತಹ ಡಾಕ್ಟರ್ ಎಸ್ ವಿ ಇತ್ಲಮನಿ ಸರ್. ಸೊ ಅವರನ್ನು ಕೂಡ ಮಾತಾಡಿಸಿ ಈ ವಿಲಿಯಮ್ಸ್ ಬಾಳೆಗೂ ಪಚ್ಚಬಾಳೆಗೂ ಅಥವಾ ಏಲಕ್ಕಿ ಬಾಳೆಗೂ ಏನು ವ್ಯತ್ಯಾಸ, ಆಮೇಲೆ ವಿಲಿಯಮ್ಸ್ ಯಾಕೆ ನಮ್ಮ ರೈತರ ನಡುವೆ ಎಷ್ಟೊಂದು ಜನಪ್ರಿಯವಾಗಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನು ತಿಳ್ಕೊಂಡು ಬರೋಣ. ಸರ್, ಇನ್ನೊಂದೇನಂತಂದ್ರೆ ಈ ಗೊನೆಯಲ್ಲಿ ಗಂಡು ಹೂ ಇರುತ್ತೆ. ತುದಿ ಹೌದು, ತುದಿ ಗಂಡು ಹೂ ಇರುತ್ತೆ. ಆ ಗಂಡು ಹೂವನ್ನ ಯಾವಾಗ ತೆಗಿತೀರಿ ಅಂದ್ರೆ ಗೊನೆ ಇದು ಎಷ್ಟು ಆಗಿ ಎಷ್ಟು ತಿಂಗಳಿಗೆ ತೆಗಿತೀರಿ, ಅದು ಇದೇ ತೆಗಿಯೋ ಸಮಯ ಅಂತ ಹೆಂಗ್ ಅದನ್ನ ಕಂಡು ಹಿಡಿತೀರಿ? ಇದೇ ಗಂಡು ಹೂ. ಹೌದು, ಎಲ್ಲಾ ಚಿಪ್ಪುಗಳು ಕೊನೆ ಚಿಪ್ಪುಗಳಲ್ಲಿ ಹುಸಿ ಬರಕ್ ಸ್ಟಾರ್ಟ್ ಆಗುತ್ತೆ. ಸಣ್ಣ ಕಾಯಿಗಳು, ಹೌದು, ಇಂಥ ಕಾಯಿಗಳು ಬಂದಾಗ ಅಯ್ಯೋ ಇಲ್ಲಿಂದ ಈಚೆಗೆ ಇದು ಬಂದ ಮೇಲೆ ಇದೇ ಲಾಸ್ಟ್ ಚಿಪ್ಪು, ಇನ್ ಮುಂದಕ್ಕೆ ಬರಲ್ಲ. ಅದಕ್ಕೆ ನಾವು ಅವಾಗ್ಲೇ ತೆಗೆದ್ಬಿಡ್ತೀವಿ. ಈಗ ಕಟಾವು ಸರ್, ಈಗ ಸಾಮಾನ್ಯವಾಗಿ ನೀವು ಹೇಳಿದ್ರಿ ಅಂದ್ರೆ ಯೂನಿಫಾರ್ಮ್ ಆಗಿ ಕಟಾವಿಗೆ ಬರುತ್ತೆ ಅಂತ. ಈಗ ನಿಮ್ದೀಗ ಇದು ಕೂಳೆ ಬೆಳೆ. ಹೌದೌದು, ಈಗಾಗಲೇ ನೀವು ಒಂದು ಬೆಳೆನ ತಗೊಂಡಿದ್ದೀವಿ ಸರ್. ಈಗ ವಿಲಿಯಮ್ಸ್ ತಳಿಲಿ ಒಂದು ಬೆಳೆಯಲ್ಲಿ ಎಷ್ಟು ಸಲ ಕಟಾವಿಗೆ ಬರುತ್ತೆ? 3 ಅಥವಾ 4 ಕಟಾವು, 15 ದಿವಸ, 8 ರಿಂದ 10 ದಿವಸಕ್ಕೆ ಒಂದೊಂದು ಕಟಾವು. 2 ತಿಂಗಳೊಳಗೆ ಕ್ಲಿಯರ್ ಆಗಿಬಿಡುತ್ತೆ. ಅಂದ್ರೆ ಒಂದೇ ಕಟಾವು ನಿಮಗೆ ಟೋಟಲ್ ಒಂದೇ ಬೆಳೆಯಲ್ಲಿ ಎಷ್ಟು ಗೊನೆಗಳು ಬಂದ್ವು ಸರ್? ಒಂದು 1350 ಗಿಡದೊಳಗೆ 1200 ಗೊನೆ ಬಂದಿತ್ತು. 1200 ಹೌದು. 45ರಿಂದ 47 ಒಂದು ಅಲ್ಲಿ ಈ ಗಿಡಗಳೊಳಗೆ ಸ್ವಲ್ಪ ವೇರಿಯೇಷನ್ ಆಗಿರುತ್ತೆ. ಈ ನರ್ಸರಿಯಿಂದ ಬರೋ ಗಿಡಗಳಲ್ಲಿ ಸ್ವಲ್ಪ ಒಂದು 5-10% ವೇರಿಯೇಷನ್ ಇರುತ್ತೆ. ಅದು ಹೋಗುತ್ತೆ. 1200 ಗೊನೆ ಕಟ್ ಮಾಡಿರ್ತೀವಿ ಒಂದು ಎಕರೆಗೆ. ಅಂದ್ರೆ ಟೋಟಲ್ ಎಷ್ಟು ಟನ್ ಬಂತು ಸರ್ ಇಳುವರಿ ನಿಮ್ಗೆ? ಸರ್, ಒಂದು 40-45 ಟನ್ ಬಂದಿರ್ಬೇಕು. ನಾವೇನು ಲೆಕ್ಕ ಇಕ್ಕಲ್ಲ. ಸಾಮಾನ್ಯವಾಗಿ ರೈತ ಯಾರು ಲೆಕ್ಕ ಇಕ್ಕಕ್ಕೆ ಹೋಗಲ್ಲ. ಅವತ್ತು ಕೊಟ್ಬಿಡ್ತಾರೆ. ಪುಸ್ತಕ ಪೆನ್ ಯಾರು ಇಡಕ್ಕೆ ಹೋಗಲ್ಲ. 45 ಟನ್ ಬರುತ್ತೆ, ಏನು ತೊಂದರೆ ಇಲ್ಲ. 45 ಟನ್ನು ಇಂಟು 15 ರೂಪಾಯಿಗೆ ಏನು ಮೋಸ ಇಲ್ಲ. ಆವರೇಜ್ 15 ರೂಪಾಯಿ. ಈಗ ನಿನ್ನೆ 25 ಕೊಟ್ಟೆ ಹಬ್ಬಕ್ಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ 25 ರೂಪಾಯಿ ಹೋಯ್ತು. ಮೊದಲು 7 ರೂಪಾಯಿ ಕೊಟ್ಟಿದ್ದು ಉಂಟು. 7 ಹೌದೌದು, 7 ಮತ್ತು 25 32 ಆಯ್ತಲ್ಲ, 16 ರೂಪಾಯಿ ಬಂತಲ್ಲ ಕೆಜಿ ಮೇಲೆ. ಈಗ ಅದೊಂದು ಪ್ರಶ್ನೆ ಸರ್. ಹೌದು, ಈಗ ವಿಲಿಯಮ್ಸ್ ತಳಿ ಅಂತ ಇರೋದಕ್ಕೆ ಒಂದು ಬೇರೆ ಬೆಲೆ ಏನಾದ್ರೂ ಇದೆಯಾ, ಇಲ್ಲ ಸಾಮಾನ್ಯವಾಗಿ? ಇಲ್ಲ, $1 ರೂಪಾಯಿ ಜಾಸ್ತಿ ತಗೊಂತಾರೆ. ಯಾವಾಗ ಡಿಮ್ಯಾಂಡ್ ಇರುತ್ತೋ ಆವಾಗ ವಿಲಿಯಮ್ಸ್ $1 ರೂಪಾಯಿ ಜಾಸ್ತಿ ಕೊಡ್ತಾರೆ. ಡಿಮ್ಯಾಂಡ್ ಇದ್ದಾಗ. ಡಿಮ್ಯಾಂಡ್ ಇಲ್ದಿದ್ದಾಗ ಎಲ್ಲ ಒಂದೇ. ಈಗ ನಾನು ಇನ್ನೊಂದು ಕೇಳ್ತಿದ್ದೆ ಸರ್. ಈಗ ಇದ್ರದ್ದು ವಿಶೇಷತೆ ಏನಂತಂದ್ರೆ ಬಹಳ ದೊಡ್ಡ ಗೊನೆ ಬರುತ್ತೆ ಅಂತ. ಬಹಳ ದೊಡ್ಡ. ಹೌದೌದು, ಒಂದು ಇದ್ರಲ್ಲಿ ನೀವು ಹೇಳ್ತಿದ್ರೆ 18 ಚಿಪ್ ಬಂದಿತ್ತು. ಹೌದೌದು. ಈಗ G9 ಹೋಲಿಕೆ ಮಾಡಿದಾಗ ಎಷ್ಟು ಚಿಪ್ ಜಾಸ್ತಿ ಆಗುತ್ತೆ ಸರ್? ಅದ್ರಲ್ಲೂ ಒಂದು 14, 15, 16 ಚಿಪ್ ಅದ್ರಲ್ಲೂ ಬರುತ್ತೆ. ಜಾಸ್ತಿ ಆಗುತ್ತೆ. ವಿಶೇಷತೆ ಏನು ಅಂದ್ರೆ G9 ದಪ್ಪ ಬಂದ್ಬಿಡುತ್ತೆ, ಉದ್ದ ಬರಲ್ಲ. ಇದು ಉದ್ದನೂ ಬರುತ್ತೆ, ಉದ್ದಕ್ಕೆ ಅನುಗುಣವಾಗಿ ದಪ್ಪ ಇರುತ್ತೆ. ಇನ್ನು ಕೆಲವೊಂದ್ ಕಡೆ ಕೇಳ್ತಿದ್ದೆ ಸರ್ ನಾನು, ಈಗ ವಿಲಿಯಮ್ಸ್ ತಳಿದು ಬಹಳ ಅದು ಪಾಪ್ಯುಲರ್ ಆಗದೆ ಇರೋದಕ್ಕೆ ಒಂದು ಕಾರಣ ಏನು ಅಂತಂದ್ರೆ ಬಹಳ ದೊಡ್ಡ ಗೊನೆ ಬರೋದ್ರಿಂದ ಸ್ವಲ್ಪ ಏನಂತಂದ್ರೆ ಬೇಗ ಸೇಲ್ ಆಗೋದಿಲ್ಲ ಅಂಗಡಿಯಲ್ಲಿ, ಹಂಗಾಗಿ ಸ್ವಲ್ಪ ಡಿಮಾಂಡ್ ಕಮ್ಮಿ ಅಂತ. ಇದ್ರ ಬಗ್ಗೆ? ಹೌದೌದು, 30-40 ಕೆಜಿ ಮೇಲೆ ಹೋದ್ರೆ ಸ್ವಲ್ಪ. ಇವನ್ G9 ಗ್ರೂಪ್ ಅಂದ್ರೆ G9 ಕ್ಯಾವೆಂಡಿಶ್ ಗ್ರೂಪಿಗೆ ಸೇರಿದ್ದು ಆಗಿರೋದ್ರಿಂದ ಕೂಡ, ಆದ್ರೂ ಇದು ಯಾಕೆ ಅಷ್ಟೊಂದು ಪಾಪ್ಯುಲರ್ ಆಗ್ಲಿಲ್ಲ ಅಂದ್ರೆ ಆ ರೀಸನ್ ಹೇಳ್ತಾರೆ. ಎಷ್ಟರ ಮಟ್ಟಿಗೆ ನಿಜ? ಇಲ್ಲ, ಉದ್ದ ಇರೋದ್ರಿಂದ. ಇದು ಉದ್ದನೂ ಇರುತ್ತೆ, ಪ್ಲಸ್ ಹಣ್ಣಾದ್ಮೇಲೆ ಇದನ್ನ ಹೇಳ್ತಾರೆ ಲೆಮನ್ ಕಲರ್ ಬರುತ್ತೆ. ಇದು ಹೌದು, ನಿಂಬೆ ಹಣ್ಣಿನ ಬಣ್ಣ ಬರುತ್ತೆ, ಒಳ್ಳೆ ಅಟ್ರಾಕ್ಟಿವ್ ಕಲರು. ಹಾಗಾಗಿ ಮೂವ್ ಆಗುತ್ತೆ. ಮೊದಲನೇ ಪ್ರಾಶಸ್ತ್ಯ ನನಗೆ ತಿಳಿದ ಮಟ್ಟಿಗೆ ನಮ್ಮಲ್ಲಿ ಕೊಂಡ್ಕೊಂಡೋಗೋರು ಹೇಳ್ತಾರೆ, ಅವ್ರದ್ದು ನಮ್ಮಲ್ಲಿ ಬಾಕ್ಸ್ ಕಟ್ಟಿಂಗ್ನವ್ರು ಬರ್ತಾರೆ, ಅವ್ರು ಹೇಳ್ತಾರೆ ಈ ಬಾಕ್ಸ್ನವ್ರು ತೊಗೊಂಡೋಗೋರು ನನಗೆ 10 ಬಾಕ್ಸ್ ಬೇಕು, ವಿಲಿಯಮ್ಸ್ ಇದೆಯಾ ಅಂತ ಕೇಳ್ತಾರಂತೆ. ವಿಲಿಯಮ್ಸ್ ಮುಂದಿನ ವಾರ ಬರುತ್ತೆ ಅಂದರೆ ಹಂಗೆ 4 ಬಾಕ್ಸ್ ಕೊಡು, ಮುಂದಿನ ವಾರನೇ ಇನ್ನು ಎಕ್ಸ್ಟ್ರಾ ತೊಗೊಂಡೋಗ್ತೀನಿ ಬೇಕಾದ್ರೆ ಅಂತ ಹೇಳ್ತಾರೆ ಅಂತ ಅವ್ರು ಹೇಳೋದು, ನಾನು ಕೇಳೋದಷ್ಟೇ. ನಾವೇನು ಮಾರ್ಕೆಟ್ ಬಗ್ಗೆ ನಾವೇನು ಅಲ್ಲಿ ಹೋಗಿ ಸ್ಟಡಿ ಮಾಡಲ್ಲ. ನೀವೆಲ್ಲಿ ನಿಮಗೆ ಮಾರುಕಟ್ಟೆ ಎಲ್ಲಿ ಸರ್? ನಮ್ಮ ದೊಡ್ಡಬಳ್ಳಾಪುರದವ್ರು ಇಲ್ಲಿಗೆ ಬಂದು ತೊಗೊಂಡೋಗ್ತಾರೆ. ಹೌದೌದು, ನಮ್ದು ಕ್ವಾಲಿಟಿ ಇರೋದ್ರಿಂದ. ಇಲ್ಲ, ನಾವು ಮಾಡಿ ಒಂದ್ ಕಡೆ ಗಾಡಿ ಬರೋ ಜಾಗಕ್ಕೆ ನಾವು ಇಟ್ಟಿರ್ತೀವಿ, ಅದು ತೂಕ ಮಾಡಿ ತಗೊಂಡೋಗ್ತಾರೆ.
ಸರ್ ಈಗ ನೀವು ಒಂದು ಬೆಳೆ ಆಲ್ರೆಡಿ ತೆಗ್ದಿರೋದ್ರಿಂದ ನಿಮಗೆ ಎಷ್ಟು ಆದಾಯ ಬಂತು ಸರ್ ಒಂದನೇ ಬೆಳೆಯಲ್ಲಿ? ಸರ್ ಕನಿಷ್ಠ ಆದಾಯ ಎಷ್ಟು ಬಂತು? ಖರ್ಚು ಹೋಗ್ತಾ ಒಂದು ಎಷ್ಟಾಯ್ತು? 4 ರಿಂದ 5 ಲಕ್ಷ ರೂಪಾಯಿ ಆದಾಯ ಬರುತ್ತೆ ಸರ್. 1.5 ರಿಂದ 2 ಲಕ್ಷ ಖರ್ಚು ಬರುತ್ತೆ. ಯಾಕಂತಂದ್ರೆ ಒಂದು ಗಿಡ ಟಿಶ್ಯೂ ಕಲ್ಚರ್ ಗಿಡ ಎಷ್ಟು ಕಾಸ್ಟ್ ಆಗಿತ್ತು? 15 ರೂಪಾಯಿ. 15 ರೂಪಾಯಿ. ಆ ಗಿಡದ ಖರ್ಚು ಹಿಡ್ಕೊಂಡು ಕೊನೆವರೆಗೂ ನಿಮಗೆ ಎಷ್ಟು ಖರ್ಚಾಯ್ತು, ಅದು ಖರ್ಚು ತೆಗೆದ ಮೇಲೆ ಎಷ್ಟು ಲಾಭ ಉಳಿತು ಅಂತ? ನನಗೆ ಲೋಯೆಸ್ಟ್ ಅಂದ್ರೆ 1 ಲಕ್ಷ ರೂಪಾಯಿ ಖರ್ಚು ಬರ್ಬೋದು ಅಷ್ಟೇ. ಯಾಕಂದ್ರೆ ನಾವು ಸ್ವಂತ ಕೆಲಸ ಜಾಸ್ತಿ ಮಾಡ್ಕೊಂತೀವಿ. ಜಾಸ್ತಿ ರಸಗೊಬ್ಬರಗಳನ್ನ ಬೆಳೆಸೋದಿಲ್ಲ. ರಸಗೊಬ್ಬರ ಕಡಿಮೆ. ನಾ ಜಾಸ್ತಿ ಸೂಕ್ಷ್ಮ ಜೀವಿಗಳನ್ನ ಬೆಳೆಸ್ತೀನಿ. ವೇಸ್ಟ್ ಡಿಕಾಂಪೋಸರು, ಗೋಕೃಪಾಮೃತ, AMC ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ IHRನವ್ರದ್ದು, ಅದನ್ನ ಗಂಜಲ ಹುಳಿ ಮಜ್ಜಿಗೆ ಹಾಕಿ ಅದನ್ನ ಮಲ್ಟಿಪ್ಲಿಕೇಶನ್ ಮಾಡಿ ಅದರಿಂದ ಬಿಡೋದ್ರಿಂದ ನಂಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ. ಇದೆಲ್ಲಕ್ಕಿಂತಲೂ ಮುಖ್ಯವಾಗಿ ನಮ್ಮ ಭೂಮಿ ಶ್ರೀಮಂತವಾಗಿರುತ್ತೆ. ಈಗ ಸರ್ ನೀವು ಮತ್ತೆ ಈಗ ಕೂಳೆ ಬೆಳೆಗೆ ಮರಿಗಿಡಗಳನ್ನ ಬಿಟ್ಕೊಂಡಿದ್ದೀರಾ? ಈಗ ಆಲ್ರೆಡಿ ಇದು ಕೂಳೆ ಬೆಳೆನೇ 2ನೇದು. ಇದು ಈಗ 3ನೇದು ನಿಮ್ಮಿಂದ ಇರೋದು. ಅದು 3ನೇದು. ಅದು 3ನೇದು. 3 ಕೂಳೆ ಬೆಳೆ 5ರವರೆಗೂ ಬೆಳಿತೀನಿ. ಈಗ ನಿಮ್ ಈ ತೋಟದಲ್ಲಿ ಎಷ್ಟು ತಕ್ಕೊಳ್ಬೇಕು ಅಂತ ನೀವು? 5 ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. 5 ಬೆಳಿಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಈಗ ಹಂಗಂತಂದ್ರೆ ಇನ್ನೊಂದು ಪ್ರಶ್ನೆ ಸರ್ ನಮ್ದು. ಈಗ ಯಾಕಂತಂದ್ರೆ ಕೂಳೆ ಬೆಳೆ ಬರ್ತಾ ಹೋದಂಗೆ ಇಳುವರಿ ಕಮ್ಮಿ ಆಗ್ತಾ ಹೋಗುತ್ತೆ. ಹೌದು ಸ್ವಲ್ಪ ಕಮ್ಮಿ ಆಗುತ್ತೆ. 2ನೇದು ರೈಸ್, ಮೊದಲನೇದಕ್ಕಿಂತಲೂ 2ನೇದು ರೈಸ್ ಆಗುತ್ತೆ. 3ನೇದು ಸ್ವಲ್ಪ ಕಡಿಮೆ ಆಗುತ್ತೆ. 4ನೇದು ಇನ್ನೂ ಕಡಿಮೆ ಆಗುತ್ತೆ. ಸ್ವಲ್ಪ ಕಡಿಮೆ ಇಲ್ಲ. ಲಾಟ್ ಆಫ್ ಡಿಫ್ರೆನ್ಸ್ ಏನಿಲ್ಲ. 10% ಇರ್ಬೋದು ಅಷ್ಟೇ. ಸೊ ಆ ಪರಿಸ್ಥಿತಿ ಇದ್ದಾಗ ನೀವು ನಿಮ್ಮ 2ನೇ ಕೂಳೆ ಬೆಳೆಯಿಂದ ಎಷ್ಟು ಆದಾಯವನ್ನು ನಿರೀಕ್ಷಿಸ್ತೀರಿ? ಎಷ್ಟು ಟನ್ ಇಳುವರಿನ ನಿರೀಕ್ಷಿಸ್ತೀರಿ? ಸರ್ 2ನೇದು ಒಂದು 55 ರಿಂದ 60 ಟನ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಈಗ ಒಂದು 3 ಕಟ್ಟಿಂಗ್ ಆಗಿದೆ. ಈಗ 4ನೇ ಕಟ್ಟಿಂಗ್ ಈ ಹಬ್ಬಕ್ಕೆ ಕಟ್ ಮಾಡಿದ್ರೆ ಇನ್ನು 2 ಕಟ್ಟಿಂಗ್ ಕ್ಲಿಯರ್ ಆಗುತ್ತೆ. ಈ ವಯಸ್ಸಿಂದ 90% ಇದೆ, ಹೊರಟೋಗುತ್ತೆ. ಈ ತಿಂಗಳ 2 ತಿಂಗಳೊಳಗೆ ಕ್ಲಿಯರ್ ಆಗಿಬಿಡುತ್ತೆ. ಆಮೇಲೆ 3ನೇ ಖರ್ಚಿನಲ್ಲಿ ನಮ್ಮ ಖರ್ಚು ಕಡಿಮೆ ಬರುತ್ತಲ್ವ. 10% ಕಡಿಮೆ ಬಂದ್ರೂ ಇಳುವರಿ ಖರ್ಚೇನು ಬರೋದಿಲ್ಲ. ಉಳುಮೆ ಮಾಡೋಂಗಿಲ್ಲ, ಕಳೆ ತೆಗ್ಸಂಗಿಲ್ಲ, ಏನೂ ಇಲ್ಲ. ಇದೆಲ್ಲ ರೀಸೈಕಲ್ ಆಗುತ್ತೆ. ಹುಲ್ಲು ಬೆಳೆಯೋಕ್ಕೆ ಅವಕಾಶ ಇಲ್ಲ ನೋಡಿ. ಎಲ್ಲ ಮುಚ್ಚಿಗೆ ಜಾಸ್ತಿ ಆಗ್ಬಿಡುತ್ತೆ. 3ನೇ ಬೆಳೆಗೂ ಅಷ್ಟೇ ಖರ್ಚು ಕಡಿಮೆ ಬಂದರೂ ತೊಂದರೆ ಇಲ್ಲ. ಬೇರೆ ಬೆಳೆ ಇಡಬೇಕಾದ್ರೆ ಮ್ಯಾನ್ ಪವರ್ ಇನ್ನೂ ಒಂದು 10% ಕಡಿಮೆ ಆಗ್ಬೋದು. 3 ಅಥವಾ 4ನೇ ಬೆಳೆನೂ ಒಂದು 10% ಕಡಿಮೆ ಆಗ್ಬೋದು. ಏನು ತೊಂದರೆ ಏನಾಗಲ್ಲ. ಖರ್ಚು ಕಡಿಮೆ ಅಲ್ವಾ, ತೊಂದರೆ ಆಗಲ್ಲ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಕೊನೆ ಪ್ರಶ್ನೆ ನಿಮಗೆ. ಈಗ ನೀವು ಮೊದಲು ಗಡ್ಡೆ ತಂದು ಸಕ್ಕರ್ಸ್ ತಂದು ಮಾಡಿ ಬೆಳೆದವರಿದ್ದೀರಿ. ಹೌದು. ಆಮೇಲೆ ಟಿಶ್ಯೂ ಕಲ್ಚರ್ ಅಲ್ಲೂ G9 ಏಲಕ್ಕಿನೂ ಬೆಳೆದವರಿದ್ದೀರಿ. ಈಗ ವಿಲಿಯಮ್ಸು ನೀವು ಒಂದು 8-10 ವರ್ಷದಿಂದ ಬೆಳೆಸ್ತಿದ್ದೀರಿ. ಈಗ ರೈತರಿಗೆ ನಿಮ್ಮ ಕಿವಿ ಮಾತೇನು ಅಂದರೆ G9 ಮತ್ತು ಏಲಕ್ಕಿ ಬದಲಿಗೆ ವಿಲಿಯಮ್ಸ್ ಬಳಸಿ ಅದರಲ್ಲಿ ಜಾಸ್ತಿ ಲಾಭ ಮಾಡ್ಕೋಬಹುದಾ? ನೀವು ರೈತರಿಗೆ ಇದನ್ನು ಸಜೆಸ್ಟ್ ಮಾಡ್ತೀರಾ? ಹೌದು, ಇದರಲ್ಲೇ ಜಾಸ್ತಿ ಲಾಭ, ಅದಕ್ಕೆ ಹೋಲಿಕೆ ಮಾಡಿದ್ರೆ ಇದನ್ನೇ ಮಾಡಿ ಅಂತ ನೀವು ಸಜೆಸ್ಟ್ ಮಾಡ್ತೀರಾ? G9ಗಿಂತಲೂ ಒಂದು 10% 15% ಲಾಭ ಜಾಸ್ತಿ ಇದ್ರಲ್ಲಿ ಬರುತ್ತೆ. ಇಲ್ಲ ಅಂತ ನಾನು ಹೇಳಲ್ಲ.
ಹೌದು. ಆದರೆ ಸಬ್ಜೆಕ್ಟ್ ತಿಳ್ಕೊಂಡಿರ್ಬೇಕು. ಯಾಕೆ ಬೆಳಿಬೇಕು, ಯಾವಾಗ ಬೆಳಿಬೇಕು, ಹೌದು. ಇನ್ನೊಂದು ಕಾಂಡ ದಪ್ಪ ಆಗಂಗೆ ಮಾಡ್ಕೊಬೇಕು, ಈ ಎಲೆ ಅಗಲ ಬರಂಗೆ ಮಾಡ್ಕೊಬೇಕು. ಕಾಂಡ ಮತ್ತು ಎಲೆಗಳನ್ನು ನೋಡಿದಾಗ ಇಳುವರಿ ಹೇಳ್ಬಿಡ್ಬೋದು, ನಿಶ್ಚಿತವಾಗಿ ಬರುತ್ತೆ. ಎಲೆಗಳು ಅಗಲ ಬಂದಷ್ಟು ಪ್ಯಾನಲ್ಸ್ ಇದ್ದಂಗೆ ಅವು. ದ್ಯುತಿ ಸಂಶ್ಲೇಷಣೆ ಕ್ರಿಯೆ, ಆಹಾರ ತಯಾರು ಮಾಡ್ಕೊಳ್ಳೋವಂಥ ಕ್ರಿಯೆ ಚೆನ್ನಾಗಾಗುತ್ತೆ ಎಲೆ ಅಗಲ ಬಂದಷ್ಟು. ಸೂರ್ಯನ ಶಾಖನ ಹೀರ್ಕೊಳ್ಳೋವಂಥ ಶಕ್ತಿ. ಈ ಇದು ಬಂದಾಗ ಯಾವತ್ತು ಅಲ್ಲಿ 60 ದಿವಸಕ್ಕೆ ಅಲ್ಲಿ ಗರ್ಭ ಫಾರ್ಮ್ ಆಗುತ್ತೆ. ಸರ್ಫೇಸ್ ಲೆವೆಲಲ್ಲಿ 60, ನೀವು ಗಿಡ ನೆಟ್ಟು 60 ದಿವಸಕ್ಕೆ ಸರ್ಫೇಸ್ ಲೆವೆಲಲ್ಲಿ ಗರ್ಭ ಫಾರ್ಮ್ ಆಗುತ್ತೆ. 60 ದಿವಸದ ಮೇಲೆ 180 ದಿವಸದೊಳಗಾಗಿ ಮೇಲಕ್ಕೆ ಬಂದುಬಿಡುತ್ತೆ. ಮೇಲಕ್ಕೆ ಯಾವಾಗ ಬರುತ್ತೆ, ಕಾಂಡ ದಪ್ಪ ಆಗೋದು ಅದೇ. ಅದು ಬೆಳ್ಕೊಂಡು ಬಂದಂಗೆಲ್ಲ ಕಾಂಡ ದಪ್ಪ ಆಗ್ತಾ ಬರುತ್ತೆ. ಕಾಂಡ ದಪ್ಪ ಆಗೈತೆ ಅಂದರೆ ಗೊನೆ ದಪ್ಪ ಬರ್ತೈತೆ, ದೊಡ್ಡದು ಬರುತ್ತೆ ಅಂತ. ಗೊನೆ ದೊಡ್ಡದು ಬರುತ್ತೆ ಅಂದರೆ ಚಿಪ್ಪುಗಳ ಸಂಖ್ಯೆ, ಕಾಯಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಅರ್ಥ. ಪೋಷಕಾಂಶ ನಮ್ಗೆ ಗೊತ್ತಿರ್ತದೆ, ನಾವು ಎಷ್ಟೆಂಥ ಪೋಷಕಾಂಶಗಳು ಕೊಟ್ಟಿದ್ದೀವಿ, ಹೆಂಗೆ ಬರ್ತಾ ಇದೆ ಅಂತ. ಯಾಕಂದರೆ ಬೆಳಗ್ಗೆದ್ದು ನಾವು ನೋಡ್ತಾ ಇರ್ತೀವಿ ಗಿಡ ಏನು ಆಕ್ಟಿವ್ ಆಗಿದೆಯಾ, ಎಲೆ ಅಗಲ ಬರ್ತಾ ಇದೆಯಾ, ಸ್ಟೆಮ್ ದಪ್ಪ ಆಗ್ತಾ ಇದೆಯಾ. ಸರ್, ಈಗ ನೀವು ನಿಮ್ಮ ಈ ವಿಲಿಯಮ್ಸ್ ತಳಿ ಏನು ಹಾಕಿದ್ದೀರಲ್ಲ, ಈ ತಳಿಯ ವಿಶೇಷತೆಗಳೇನು? ಈಗ ಗಿಡದ ಉದ್ದ ಎಷ್ಟು ಬರುತ್ತೆ ಇದು, ಆಮೇಲೆ ಇದು ಒಂದು ಕ್ಯಾವೆಂಡಿಶ್ ಗ್ರೂಪಿಗೆ ಸೇರೋದ್ರಿಂದ ದೊಡ್ಡ ಗೊನೆ ಬರ್ತಿರುತ್ತೆ. ಹಾಗಾಗಿ ಈ ಗೊನೆಯ ತೂಕ ಎಷ್ಟು, ಆಮೇಲೆ ಒಂದು ಗೊನೆಯಲ್ಲಿ ಎಷ್ಟು ಚಿಪ್ಪುಗಳು ಬರುತ್ತೆ, ಒಂದು ಚಿಪ್ನಲ್ಲಿ ಎಷ್ಟು ಕಾಯಿಗಳು, ಬೆರಳುಗಳು ಅಂತಂತಾರಲ್ಲ ಹಂಗೆ ಎಷ್ಟು ಬರುತ್ತೆ, ಆಮೇಲೆ ಎಷ್ಟು ಬಂದರೆ ಉತ್ತಮ ನಿಮಗೆ ಅಂತ? ಕನಿಷ್ಠ ಇದು 8 ರಿಂದ 10 ಅಡಿ ಎತ್ತರ ಬೆಳೆಯುತ್ತೆ. ಸ್ವಲ್ಪ ಕೆಲವ್ರು ಭೂಮಿಯಲ್ಲಿ ಎತ್ತರ ಬೆಳೆಯೋದು ಕಡಿಮೆನೂ ಆಗ್ಬೋದು. ಕಾರಣ ಸಾರಜನಕದ ಅಂಶ ಕಡಿಮೆ ಕೊಟ್ಟಾಗ ಗಿಡ ಸ್ವಲ್ಪ ಕುಬ್ಜವಾಗುತ್ತೆ. ಸಾರಜನಕದ ಅಂಶ ಕಡಿಮೆ ಇರುವಂಥ ಪದಾರ್ಥಗಳು ಅಮೋನಿಯಂ ಸಲ್ಫೇಟು, ಅಮೋನಿಯಾ ರೂಪದಲ್ಲಿ ಇರುತ್ತೆ ಸಾರಜನಕ. ಅದು ಅಷ್ಟೊಂದು ಫಾಸ್ಟಾಗಿ ಗ್ರೋವಿಂಗ್ ಬಿಡಲ್ಲ, ಗಿಡ ದಷ್ಟಪುಷ್ಟವಾಗಿ ಬೆಳೆಯುತ್ತೆ. ಸರ್, ಕನಿಷ್ಠ 5 ಅಡಿವರೆಗೂ 5-5.5 ಅಡಿವರೆಗೂ ಬೆಳೆದಿದ್ದೀನಿ ನಾನು. 82 kg 400 ಗ್ರಾಮ್ವರೆಗೂ ಬೆಳೆದಿದ್ದೀನಿ. 30 kgಯಿಂದ 30 kgಯಿಂದ ಅದು ಕಡಿಮೆ ಅಂದರೆ 30 kg, ಜಾಸ್ತಿ ಅಂದರೆ 82 kg 400 ಗ್ರಾಮ್ ಇರುತ್ತೆ. ಪ್ರತಿಯೊಂದು ಕೊಯ್ಲಿಗೂ ನಾನು ಫೋಟೋ ತೆಗೆದು ಇಟ್ಕೊಂಡಿರ್ತೀನಿ, ಅದ್ರದ್ದು ಹೇಳ್ತೀನಿ. 82 kg ಚಿಪ್ಪುಗಳ ಸಂಖ್ಯೆ ಮೊದಲನೇ ಕಡಿಮೆ ಅಂದರೆ 9, ಜಾಸ್ತಿ ಅಂದರೆ 19ವರೆಗೂ ಬಂದಿದೆ. 19ವರೆಗೂ ಬಂದಿದೆ. ಆದರೆ ಮೊದಲನೇ ಬೆಳೆಯಲ್ಲಿ ಚಿಪ್ಪುಗಳ ಸಂಖ್ಯೆ ಕಡಿಮೆ ಇರುತ್ತೆ. ಕೂಳೆ ಬೆಳೆಯಲ್ಲಿ 2-3 ಚಿಪ್ಪು ಜಾಸ್ತಿ ಬರುತ್ತೆ ಕೂಳೆ ಬೆಳೆ ಒಳಗೆ. ಆಮೇಲೆ ಈ ಒಳಗಡೆ ಕಾಯಿಗಳ ಸಂಖ್ಯೆ ಸರ್, ಒಂದು ಚಿಪ್ಪಲ್ಲಿ ನಾನು 39 ಕಾಯಿವರೆಗೂ ನೋಡಿದ್ದೀನಿ ನಾನು. ಅದ್ರ ಮೇಲೆ ನಾನು ನೋಡಿಲ್ಲ. ಒಂದು ಚಿಪ್ಪಲ್ಲಿ 39, ಒಂದು ಕಡಿಮೆ. ಈ 9 ಚಿಪ್ ಬರೋದು 12, 18, 19, 20 ಇರ್ತಾವೆ. ಅದರಲ್ಲಿ 39 ಕಾಯಿ ನಾನು ಬೆಳೆದಿರೋದ್ರಲ್ಲಿ ಜಾಸ್ತಿ ಒಳ್ಳೆ ಕೊನೆ ಇದು. 19 ಚಿಪ್ ಬಂದೈತೆ ಅಂತ ಗೊತ್ತು, ನಾನು ಫಿಂಗರ್ಸ್ ಎಲ್ಲ ಎಣಿಸಿಟ್ಕೊಳ್ತೀನಿ. 39 ಕಾಯಿ ನಾನು ನೋಡಿದ್ದೀನಿ, ಅದ್ರ ಮೇಲೆ ಬೆಳೆದಿರೋ ನಾನು ನೋಡಿಲ್ಲ. ಸರ್, ನಮಸ್ಕಾರ. ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಇವತ್ತು ನೀವು ಈ ಒಂದು ಶಿವಪ್ಪ ಅವರ ತೋಟಕ್ಕೆ ಕರ್ಕೊಂಡು ಬಂದಿದ್ದೀರಿ. ಇವರು ವಿಲಿಯಮ್ಸ್ ತಳಿಯ ಬಾಳೆಯನ್ನು ಬೆಳೆದಿದ್ದಾರೆ, ಅದು ಟಿಶ್ಯೂ ಕಲ್ಚರ್ ಬಾಳೆ. ಈಗ ಅವರು ಅವರ ಮಾಹಿತಿಯನ್ನು ಅವರ ಒಂದು ಅನುಭವವನ್ನು ಹಂಚ್ಕೊಂಡ್ರು ಸರ್. ಯಾವ ರೀತಿ ಅವರು ಈ ವಿಲಿಯಮ್ಸ್ ತಳಿನ ಅವರು ಬೆಳೆದು ಅದರಿಂದ ಒಂದು ಲಾಭವನ್ನು ಗಳಿಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ಹಂಚ್ಕೊಂಡ್ರು. ಬಟ್ ಏನಂತಂದರೆ, ಇದು ರೈತರಲ್ಲಿ ಈ ತಳಿಯ ಬಗ್ಗೆ ಅಷ್ಟೊಂದು ಪರಿಚಯ ಇಲ್ಲ. ಇದೊಂಥರ ರೈತರಿಗೆ ಹೊಸ ತಳಿ ಥರ. ಸೊ ಈಗ ನಮ್ಮ ವೀಕ್ಷಕರಿಗೆ ಈ ತಳಿ ಬಗ್ಗೆ ಪರಿಚಯ ಮಾಡಿಕೊಡೋಣ ಅಂತ ಸರ್. ಈಗ ಈ ವಿಲಿಯಮ್ಸ್ ತಳಿಯ ಹಿನ್ನೆಲೆ ಏನು ಸರ್? ಇದರ ಮೂಲ ಯಾವುದು, ಎಲ್ಲಿಂದ ಬಂತು ಸರ್ ಇದು? ಯಾಕಂತಂದ್ರೆ ಇದು ನಮ್ಮ ಭಾರತೀಯ ಒಂದು ಮೂಲದ ತಳಿ ಅಂತ ಏನು ನಮಗೆ ಅನಿಸೋದಿಲ್ಲ. ಎಲ್ಲಿ ಇದು ಸರ್ ಇದು? ನೋಡಿ, ಇದು ವಿಲಿಯಮ್ಸ್ ತಳಿ ಇದೆಯಲ್ಲ, ಇದು ಕ್ಯಾವೆಂಡಿಶ್ ಗ್ರೂಪಿಗೆ ಸೇರಿದ್ದು. ಅಂದ್ರೆ ಜೀನೈನ್ ಗ್ರೂಪ್. ಜೀನೈನ್ ಕ್ಯಾವೆಂಡಿಶ್. ಹೌದು, ಕ್ಯಾವೆಂಡಿಶ್ ಗ್ರೂಪ್ ನಲ್ಲಿ 2 ಟೈಪ್ ಇದೆ. ಒಂದೇದು ಡಾರ್ಫ್ ಕ್ಯಾವೆಂಡಿಶ್ ಅಂತ ಇದೆ, ಇನ್ನೊಂದು ಜೈಂಟ್ ಕ್ಯಾವೆಂಡಿಶ್ ಅಂತ ಬರ್ತದೆ. ಅಂದ್ರೆ ಕುಳ್ಳದಾಗಿ ಬೆಳೆಯೋದು, ಎತ್ತರವಾಗಿ ಬೆಳೆಯೋದು ಅಂತ ಹೇಳಿ. ಡಾರ್ಫ್ ಕ್ಯಾವೆಂಡಿಶ್ ನಲ್ಲಿ ತಮಗೆ ಗೊತ್ತಿರ್ಬೋದು, ಮಹಾರಾಷ್ಟ್ರದಲ್ಲಿ ಈ ಬಸ್ರಾಯ್ ಅಂತ ಒಂದು ವೆರೈಟಿ ಇತ್ತು. ಅದು ಲಾರ್ಜ್ ಸ್ಕೇಲ್ ನಲ್ಲಿ ಅದು ಈಗಲೂ ಬೆಳೀತಾ ಇದ್ದಾರೆ. ಅದಿತ್ತು, ಈಗ ಸ್ವಲ್ಪ ಕಡಿಮೆ ಆಗಿರ್ಬೋದು. ಅದು ಡಾರ್ಫ್ ಕ್ಯಾವೆಂಡಿಶ್ ಆಯ್ತು. ಅಂದ್ರೆ ತುಂಬಾ 4 ರಿಂದ 5 ಅಡಿ ಎತ್ತರ ಅಷ್ಟೇ ಬಂದ್ಬಿಟ್ಟು ಒಂದು ಗೊನೆ ಕೊಡುತ್ತೆ, ಚಿಕ್ಕ ಗೊನೆ. ಒಂದು 20-25 kg ಗೊನೆ ಕೊಡುತ್ತೆ. ಇನ್ನೊಂದು ಜೈಂಟ್ ಕ್ಯಾವೆಂಡಿಶ್ ಅಂದ್ರೆ ಎತ್ತರವಾಗಿ ಬೆಳೆದು ದಷ್ಟಪುಷ್ಟವಾಗಿ ಬೆಳೆದು ದೊಡ್ಡ ಗೊನೆ ಕೊಡ್ತದೆ. 30 ರಿಂದ ಹಿಡಿದು 70 kg ವರೆಗೂ ಬರುವಂತ ಜೈಂಟ್ ಕ್ಯಾವೆಂಡಿಶ್ ಇದು. ಅದರಲ್ಲಿ ಯಾವ್ದಿದೆ ಅಂತಂದ್ರೆ ರೋಬಸ್ಟಾ ಅಂತ ಒಂದಿತ್ತು ಮೊದಲು, ಅದಾದ್ಮೇಲೆ G9 ಅಂತ ಬಂತು, ಮತ್ತೆ ಜೊತೆಗೆ ವಿಲಿಯಮ್ಸ್ ಅನ್ನೋದು ಬಂದದ್ದು. ಈ
ಜೈಂಟ್ ಕ್ಯಾವೆಂಡಿಶ್ಗೆ ಸೇರಿದ್ದು, ಜಾತಿಗೆ ಸೇರಿದ್ದು. ಅದು ಕ್ಯಾವೆಂಡಿಶ್ ಗ್ರೂಪೇ. ಎಲ್ಲಿ ಅದು ಸರ್ ಇದು? ಇದು ನೋಡಿ ಮೂಲತಃ ಇಸ್ರೇಲ್ದಿಂದ ಬಂದಿದ್ದು. ಇಸ್ರೇಲ್ ಮೂಲ? ಇಸ್ರೇಲ್ನಲ್ಲಿ 1960ರಲ್ಲಿ ಸಹ ಇದು ಪ್ರಚಲಿತವಾಗಿತ್ತು. ಬೇಕಾದಷ್ಟು ಈಗಲೂ ಇದೆ, ಅಲ್ಲ ಸುಮಾರು ಕಡೆ ಬೆಳಿತಾರೆ. ಸೆಂಟ್ರಲ್ ಆಫ್ರಿಕನ್ ಕಂಟ್ರೀಸ್ ನಲ್ಲಿ ಬೆಳಿತಾರೆ, ಟ್ರಾಪಿಕಲ್ ಅಮೆರಿಕನ್ ಕಂಟ್ರೀಸ್ ನಲ್ಲಿ, ಬನಾನಾ ರಿಪಬ್ಲಿಕ್ ಅಂತ ಹೇಳ್ತಾರೆ, ಅಲ್ಲಿ ಸಹ ವಿಲಿಯಮ್ಸನ್ ಲಾರ್ಜ್ ಸ್ಕೇಲ್ ನಲ್ಲಿ ಬೆಳೆದ್ಬಿಟ್ಟು ಇವತ್ತು ಯುನೈಟೆಡ್ ಸ್ಟೇಟ್ಸ್ಗೆಲ್ಲ ಅದು ಎಕ್ಸ್ಪೋರ್ಟ್ ಆಗ್ತಾ ಇದೆ. ಇದು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ತಳಿನೇ ಇದು. ಈಗ ಸರ್ ಇದು ಈ ತಳಿಯ ಗುಣಲಕ್ಷಣಗಳೇನು ಸರ್? ಗುಣಲಕ್ಷಣಗಳು ಅದಕ್ಕಿಂತ ಮೊದಲು ನಾನು ಕಂಪೇರಿಟಿವ್ ಆಗಿ ಹೇಳ್ತೀನಿ. ಹೌದು, ಅಂದ್ರೆ G9 ಅಥವಾ G9ಗೂ ಮತ್ತೆ ವಿಲಿಯಮ್ಸ್ಗೂ ಕಂಪೇರ್, ಹೌದು, ಹೋಲಿಕೆ ಮಾಡಿದಾಗ ಹೋಲಿಕೆ ನೋಡಿ ತುಂಬಾ ಡಿಫ್ರೆನ್ಸ್ ಇದೆ. ನೋಡಿ G9 ಇದೆ ಅಲ್ಲ, ಇದರಷ್ಟು ರೋಬಸ್ಟ್ ಆಗಿರಲ್ಲ. ಇದು ತಾವು ನೋಡಿ ಇದು ಬುಡ ಇರ್ತದಲ್ಲ, ಅದ್ರ ಬೊಡ್ಡೆ ಅಂತ ನಾವು ಹೇಳ್ತೇವಲ್ಲ, ಸೂಡೋಸ್ಟೆಮ್ ತುಂಬಾ ದಪ್ಪ ಇರ್ತದೆ. ದಪ್ಪ ಇರ್ತದೆ, ಸುಮಾರು ಒಂದು ಕಾಲು ಅಡಿ ಅಥವಾ 1.5 ಅಡಿ ಅಷ್ಟು ದಪ್ಪವಾಗಿದ್ದು ಡೈಮೀಟರ್ ಕಾಂಡ ಆಗುತ್ತೆ. ಮತ್ತೆ ಇದು G9ಗಿಂತ ಮೇಲೆ ಹೋಗುತ್ತೆ, ಎತ್ತರ ಕೂಡ ಜಾಸ್ತಿ ಆಗುತ್ತೆ. ಸುಮಾರು ಎವರೇಜ್ ನೋಡಿ ರೆಗ್ಯುಲರ್ ಸ್ಪೇಸಿಂಗ್ ನಲ್ಲಿ ಕೊಟ್ಟಾಗ ಇದು ಒಂದು 10ರಿಂದ 12 ಅಡಿ 13 ಅಡಿಗೆಲ್ಲ ಹೋಗುತ್ತೆ. ಅದು G9 ಅಷ್ಟು ಹೋಗಲ್ಲ. G9 ಸ್ವಲ್ಪ ಇದು ಕಂಪೇರಿಟಿವ್ ಇದಕ್ಕಿಂತ ಕಡಿಮೆ ಇರ್ತದೆ, ಮತ್ತೆ ಇದರಷ್ಟು ವಿಗರು ಇರಲ್ಲ ಅದರಲ್ಲಿ G9. ಅದರಿಂದ ನೋಡಿ ಇದು ತೀರಾ ಎತ್ತರವಾಗಿ ಬೆಳೆದು ಬಿಟ್ಟು ಮತ್ತೆ ಇದು G9ಗಿಂತ 1 or 2 months ಜಾಸ್ತಿ ತಗೊಳುತ್ತೆ ಟೈಮ್ ಕೂಡ, ಅವಧಿ ಕೂಡ ಜಾಸ್ತಿ ತಗೊಳುತ್ತೆ. ದೊಡ್ಡ ಗಿಡ ಎತ್ತರವಾಗಿ ಬೆಳಿಬೇಕು, ಅವಧಿನೂ ಜಾಸ್ತಿ ತಗೊಳ್ತಿದೆ. ಅದರಿಂದ ಇದು ಅದರಷ್ಟು ಪಾಪ್ಯುಲರ್ ಆಗಲಿಲ್ಲ ನಮ್ಮ ದೇಶದಲ್ಲಿ. ಅಂದ್ರೆ ಸರ್ ಈಗ ಅದ್ರದ್ದು G9 ಗೊನೆ ಮತ್ತೆ ಈ ವಿಲಿಯಮ್ಸ್ ಗೊನೆಗೆ ಹೋಲಿಕೆ ಮಾಡಿದಾಗ ಎರಡರದ್ದು ಹೋಲಿಕೆ ಹೇಗಿದೆ ಅಂತ? ಇದು ವಿಲಿಯಮ್ಸ್ ಗೊನೆ ದೊಡ್ಡದು ಬರುತ್ತೆ ಅಂದ್ರೆ ಕನಿಷ್ಠ ಏನಿಲ್ಲ ಅಂದ್ರೆ ಎವರೇಜ್ ಲೋಯರ್ ಲಿಮಿಟ್ನೇ ಒಂದು 45ರಿಂದ 50 kg ಇರ್ತದೆ. ಆದ್ರೆ ಅಲ್ಲೇ ಕಡಿಮೆ ಇರ್ತದೆ, ಅಲ್ಲಿ 35ರಿಂದ 40 kg ಇರ್ತದೆ. ಮತ್ತೆ ಅದು ಮಾರ್ಕೆಟ್ಗೆ ಮಾಡಕ್ಕೆ ನಮ್ಮ ಭಾಗದಲ್ಲಿ ಅದು ಕನ್ವೀನಿಯಂಟ್ ಆಗಿದೆ ಅಂತ ತಿಳ್ಕೊಂಡು, ಮತ್ತೆ ಹೈಟು ಕಡಿಮೆ ಇರೋದ್ರಿಂದ ಮತ್ತೆ ಒಂದು 11ರಿಂದ 12 ತಿಂಗಳಿಗೆ ಕಟಾವಿಗೂ ಬರ್ತದೆ. ಸ್ವಲ್ಪ ಜಾಸ್ತಿ ತಗೊಳ್ತದೆ ಟೈಮ್. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು, ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು, ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು, ತೈವಾನ್ ರೆಡ್ ಲೇಡಿ ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು, ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್, ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್, ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್, ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಈಗ ಈ ವಿಲಿಯಮ್ಸ್ ತಳಿಯ ಬಾಳೆ ತಳಿಯ ನಮ್ಮ ಭಾರತದಲ್ಲಾಯಿತು ಅಥವಾ ನಮ್ಮ ಕರ್ನಾಟಕದಲ್ಲಾಯಿತು, ಇದರ ಒಂದು ವಿಸ್ತೀರ್ಣ ಇರಬಹುದು ಅಥವಾ ಉತ್ಪಾದನೆ, ಅದರ ಸ್ಥಿತಿಗತಿ ಹೇಗಿದೆ ಸರ್ ಇವಾಗ? ಅಂದ್ರೆ ಇದು G9 ವಿಸ್ತಾರವಾದ ಪ್ರದೇಶದಲ್ಲಿ ಇಲ್ಲ. ಅದು ಯಾಕಂದ್ರೆ ಅದರದೇ ಒಂದು ಕೆಲವು ಲಾಭಾಂಶಗಳಿದೆಯಲ್ಲ, ಅದ್ರ ಪ್ರಕಾರ ಅದು ಬಹಳ ಜನ ಅದನ್ನೇ ಬೆಳೀತಾರೆ. ಮತ್ತೆ ಇನ್ನೊಂದು ನೋಡಿ, ಟಿಶ್ಯೂ ಕಲ್ಚರ್ ಕಂಪ್ನಿಯವರು ಆ G9 ವೆರೈಟಿನೇ ಜಾಸ್ತಿ ಮಲ್ಟಿಪ್ಲೈ ಮಾಡಿಬಿಟ್ಟು ರೈತರಿಗೆ ಒದಗಿಸ್ತಾ ಇದ್ದಾರೆ. ಅದು ಸಹ ತುಂಬಾ ಇಂಪಾರ್ಟೆಂಟ್ ಇದೆ. ಈಗ ನೋಡಿ, ಯಾರಿಗೂ ವಿಲಿಯಮ್ಸ್ ಬೇಕಂತ ಆರ್ಡರ್ ಕೊಟ್ಟರು ಎಲ್ಲಾ ಕಂಪ್ನಿಯವರಲ್ಲಿ ಇದು ಇಲ್ಲ, ಈಗ ಇಲ್ಲ. ಅಂದ್ರೆ ಅದರ ಒಂದು ಅದೇ ನೋಡಿ, GLBT ಕಂಪ್ನಿಯವರು ಅವ್ರ ಹತ್ರ ಇದಿದೆ, ಬೇರೆ ಕಂಪ್ನಿಯವ್ರ ಹತ್ರ ನಾನು ಕಂಡಿಲ್ಲ ಇದನ್ನ ಈಗ ಸದ್ಯ. ಮಾಡ್ಬೋದೇನೋ. ಅದರಿಂದ ಇದು ಲಭ್ಯತೆನೂ ಸಹ ಕಡಿಮೆ ಇದೆ. ಲಭ್ಯತೆ ಅಗೇನ್ ಮತ್ತೆ ಅದು ಎದಕ್ಕೆ ಲಿಂಕ್ ಆಗಿರ್ತದೆ ಅಂದ್ರೆ
ಡಿಮಾಂಡಿಗೆ ಲಿಂಕ್ ಅದ್ರ ಬೇಡಿಕೆ ಎಷ್ಟಿದೆ ಅಂತ. ಬೇಡಿಕೆ ಎಷ್ಟಿದೆ ಅದಕ್ಕೆ ಲಿಂಕ್ ಆಗಿರ್ತದೆ. ಬಟ್ ನಾವು ಶಿವಪ್ಪನವ್ರದ್ದು ಎಫರ್ಟ್ ಮಾಡಿ ಅವ್ರು ನೋಡಿದಾಗ ಇದು ಹೈಲಿ ಮಾರ್ಕೆಟಬಲ್ ವೆರೈಟಿ. ಅವ್ರು ತುಂಬಾ ಎಫರ್ಟ್ ಮಾಡಿದ್ದಾರೆ, ದೊಡ್ಡ ದೊಡ್ಡ ಗೊನೆ ಇದೆ, ಮತ್ತೆ ಎಲ್ಲಾ ರೀತಿಯಿಂದ ಇದು ಜೀನಾಯಿನಕ್ಕಿಂತ ಕ್ವಾಲಿಟಿಯಲ್ಲಿ ಆಗಲಿ, ಗಾತ್ರದಲ್ಲಾಗಲಿ, ಶೇಪ್ ಎಲ್ಲದರಲ್ಲಿನೂ ಜೀನಾಯಿನಕ್ಕೆ ಕಾಂಪಿಟೇಷನ್ ಮಾಡೋ ರೀತಿಯಲ್ಲಿದೆ. ಇದು ಚೆನ್ನಾಗಿದೆ. ಮತ್ತೆ ಅದರಿಂದ ಮತ್ತೆ ಇದಕ್ಕೆ ಇವು ಒಂದೊಂದು ಗೊನೆಗಳು ಇಲ್ಲೇ 60-70 kg ಇಲ್ಲಿ ಸರಾಸರಿ ಈಲ್ಡ್ ನನ್ನ ಪ್ರಕಾರ ಒಂದು 50-70 kg 70 kg ವರೆಗೂ ಹೋಗುತ್ತೆ ಅನ್ಸುತ್ತೆ ಇಲ್ಲಿ. ಅದು ಜೀನಾಯಿನಲ್ಲಿ ಅಷ್ಟು ಬರಲ್ಲ, ಸ್ವಲ್ಪ ಕಡಿಮೆ ಇರುತ್ತೆ ಅದರಲ್ಲಿ. ಅದರಿಂದ ಇದು ನೋಡಿ, ಸ್ವಲ್ಪ ಎಫರ್ಟ್ ಮಾಡಿದ್ರೆ ಇಷ್ಟಪಟ್ಟವರು ಇದನ್ನು ಬೆಳಿಬೋದಾಗಿದೆ. ಅದು ಅವ್ರೇನು ಅದರಿಂದ ರಿಪೆಂಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬೇಕಾದಷ್ಟು ಈಲ್ಡು ಜಾಸ್ತಿ ಆಗುತ್ತೆ, ಇನ್ಕಮು ಸಹ ಇದರಲ್ಲಿ ಜಾಸ್ತಿ ಬರುತ್ತೆ. ಸ್ವಲ್ಪ ಅವಧಿ ಒಂಚೂರು 1 or 2 months ಜಾಸ್ತಿ ತಗೊಂಡು ಸಹ ಈಲ್ಡ್ ಜಾಸ್ತಿ ಬರ್ತದೆ, ಕಂಪೆನ್ಸೇಟ್ ಆಗಿಬಿಡ್ತದೆ. ಅದರಿಂದ ಮತ್ತೆ ಇದಕ್ಕೇನಂತಂದ್ರೆ ಈ ಬುಡಾನೆ ಒಂಥರ ಕಂಬವಾಗಿ ಇರೋದ್ರಿಂದ, ದಪ್ಪವಾಗಿರೋದ್ರಿಂದ, ದೊಡ್ಡ ದಪ್ಪವಾಗಿರೋದ್ರಿಂದ ಅದರಷ್ಟು ವೀಕ್ ಇರಲ್ಲ. ಸಪೋರ್ಟ್ ತಕ್ಷಣ ಕೊಡ್ಬೇಕಾಗುತ್ತೆ. ಆದ್ರೆ ಇದು ಗಟ್ಟಿಯಾಗಿರೋದ್ರಿಂದ ಇವನ್ನ ಈ ಪಟ್ಟಿ ಇರ್ತದೆ, ಬೇಲ್ಪಟ್ಟಿ ನೋಡಿ, ಆ ಬೇಲ್ಪಟ್ಟಿನೇ ಸಾಕಿದಕ್ಕೆ ತನ್ನದೇ ಆದ ಒಂದು ದೃಢತೆ ಪ್ಲಸ್ ಬೇಲ್ಪಟ್ಟಿ ಇಷ್ಟು ಸಾಕು, ಗಿಡ ಬೀಳಲ್ಲ. ಅಷ್ಟು ನೋಡಿ, 60-70 kg ಗೊನೆಯನ್ನು ತಡ್ಕೊಳ್ಳೋ ಶಕ್ತಿ ಆ ಸೂಡೋ ಸ್ಟೆಮ್ಗೆ ಇದರಲ್ಲಿ ಕಂಬ ನಿಂತಂಗೆ ನಿಂತಿರ್ತದೆ. ಅದೊಂದು ಒಂದು ದೊಡ್ಡ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ಇಲ್ಲಿ. ಹೌದು ಸರ್. ಈಗ ಹಂಗಂತಂದ್ರೆ ಈ ವಿಲಿಯಮ್ಸ್ ಬೆಳೆಯೋ ರೈತರು ಬಹಳ ಬೆರಳೆಣಿಕೆ ಅಂತ ಮಾತ್ರನೇ ಹೇಳ್ಬೋದು ಸರ್. ಬಟ್ ಇಲ್ಲಿ ನೋಡಿ, ಶಿವಪ್ಪನವ್ರ ತೋಟ ನೋಡಿ, ಎಕ್ಸ್ಪೀರಿಯನ್ಸ್ ಇವ್ರದೆಲ್ಲ ನಾವು ಬೆಳಿತೇವಂತ ಈಗ ಜನ ಹಾತೋರಿತಾರೆ. ಹೌದು ಸರ್. ಈಗ ಅದೇ ನೋಡ್ತಾ ಇದ್ದೆ ಸರ್, ಇಲ್ಲಿ ಜೀನೈನಿಗೆ ಹೋಲಿಕೆ ಮಾಡಿದಾಗ ಒಳ್ಳೆ ಗೊನೆ ಬಂದಿದೆ, ಒಳ್ಳೆ ಗೊನೆ ಉದ್ದ ಆಯ್ತು, ಅದ್ರ ತೂಕ ಆಯ್ತು, ಚಿಪ್ಪಗಳ ಸಂಖ್ಯೆ ಆಯ್ತು, ಎಲ್ಲ ಚೆನ್ನಾಗಿದೆ. ಇದು ಜೀನೈನಿಗೆ ಹೋಲಿಕೆ ಮಾಡಿದಾಗ ಇಷ್ಟೆಲ್ಲ ಒಳ್ಳೆ ಗುಣಲಕ್ಷಣಗಳು ಇದ್ದಾಗೂ ಸಹ ಇದು ಯಾಕೆ ಒಂದು ರೈತರಲ್ಲಿ ಜನಪ್ರಿಯವಾಗ್ಲಿಲ್ಲ? ಮುಖ್ಯ ಕಾರಣ ಏನು ಸರ್? ಹೇಳಿದ್ದೆ ಅದೇ ನೋಡಿ, ಹೈಟು ಜಾಸ್ತಿ ಹೋಗುತ್ತೆ ಇದು. ಹೌದು, ಜಾಸ್ತಿ 1 or 2 months ಜಾಸ್ತಿನೂ ತಗೊಳುತ್ತೆ, ಅದರಲ್ಲಿ 2 ಮಾತೇ ಇಲ್ಲ. ಬರ್ತದೆ. ಇನ್ನು ಬಟ್ ಇವೆರಡನೇ ಸ್ವಲ್ಪ ನೆಗೆಟಿವ್ ಅಂತ ನೀವು ಕನ್ಸಿಡರ್ ಮಾಡಿದ್ರೆ ಪಾಸಿಟಿವ್ ಜಾಸ್ತಿವೆ ಇದರಲ್ಲಿ. ಹೌದು. ಆದ್ರೆ ಜನರಿಗೆ ಏನು ಗೊತ್ತಾ, ಅದಕ್ಕೆ ಯಾಕೋ ಅದರಿಂದ ಬಿದ್ದಿದ್ದಾರೆ. ಮುಖ್ಯವಾಗಿ ಅದಕ್ಕೆ ಕಾರಣ ಅಂತಂದ್ರೆ, ಪಾಪ್ಯುಲರ್ ಆಗದೆ ಇರೋ ಕಾರಣ ಅಂದ್ರೆ ಅದು ಸರಿಯಾದ ಅದ್ರ ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ ಇವೆಲ್ಲ ಅದ್ರ ಲಭ್ಯತೆ ಇಲ್ಲ ಅಂತ. ಲಭ್ಯತೆ ಒದಗಿಸಿದ್ದೇ ಆದ್ರೆ ಟಿಶ್ಯೂ ಕಲ್ಚರ್ ಕಂಪ್ನಿಯವರು ಆ ಲಭ್ಯತೆಯನ್ನು ಮಾಡಿದ್ದೇ ಆದ್ರೆ ರೈತರು ಮುಂದೆ ಬರ್ತಾರಂತ ನನಗೆ ಅನಿಸ್ತದೆ. ಯಾಕಂದ್ರೆ ಇದನ್ನ ಇಂಥದ್ದೊಂದು ತೋಟ ನೋಡಿ, ಇಂಥದ್ದೊಂದು ಪರ್ಫಾರ್ಮೆನ್ಸ್ ನೋಡಿ, ಯಾರಿಗೆ ಬೆಳೆಯಕ್ಕೆ ಮನಸ್ಸು ಬರಲ್ಲ ಹೇಳಿ? ಬೆಳೀತಾರೆ ನೋಡಿ, ಎಷ್ಟು ಚೆನ್ನಾಗಿವೆ, ಎಲ್ಲ ಹುಣ್ಣುಗಳು ಯೂನಿಫಾರ್ಮ್ ಆಗಿವೆ, ಎಲ್ಲ ಸಿಲಿಂಡ್ರಿಕಲ್ ಟೈಪ್ ಆಗಿವೆ ನೋಡಿ, ಮತ್ತೆ ಚೆನ್ನಾಗಿದೆ. ಮತ್ತೆ ಇದು ಇವರು ಶಿವಪ್ಪನವರು ಹೇಳಿದಾಗೆ ಮಾರ್ಕೆಟ್ನಲ್ಲಿ ಒಳ್ಳೆ ಡಿಮಾಂಡ್ ಇದೆ, ಯಾವುದು ರಿಜೆಕ್ಟ್ ಆಗಿಲ್ಲ. ಇಲ್ಲಿ ಮೇಲ್ಭಾಗದಲ್ಲಿರುವ ಚಿಪ್ ಇದೆ ಅಲ್ಲ, ಅದು ಕೆಲವು ಸದ್ಯಕ್ಕೆ ಜೀನಾಯಿನಲ್ಲಿ ಅದನ್ನು ಕೆಲವು ಕಂಪ್ನಿಯವರು ಅದನ್ನ ತಗೊಳ್ಳಲ್ಲ. ಮೇಲೆ ತೀರಾ ಉದ್ದುದಾಯ್ತು, ಇಷ್ಟು ಸುದ್ದಾಯ್ತು, 9 ಅಂಗ್ಲಾಯ್ತು, 12 ಅಂಗ್ಲಾಯ್ತು ಅಂತ ಹೇಳ್ತಾರೆ. ಇದರಲ್ಲಿ ಅಂಥದ್ದು ಏನಿಲ್ಲ. ಇದರಲ್ಲಿ ಮೇಲ್ಭಾಗದ ಇರೋದು ಅತೀ ಏನು ದೊಡ್ಡದಿಲ್ಲ, ಇದು ಎಕ್ಸೆಪ್ಟಬಲ್ ಇದೆ. ಅದರಿಂದ ಇದಕ್ಕೆ ಸ್ವಲ್ಪ ಡಿಮಾಂಡ್ ಮುಂದಿನ ದಿನಗಳಲ್ಲಿ ವ್ಯವಸ್ಥಿತವಾದ ಒಂದು ಪ್ರಯತ್ನ ಮಾಡಿದರೆ ಡಿಮಾಂಡ್ ಉಂಟಾಗುತ್ತೆ, ರೈತರಿಗೆ ಒಳ್ಳೇದಾಗುತ್ತೆ, ಮಾಡಬೇಕಾದ್ರೆ. ಇದು ಯಾವ್ದು ನನಗೇನು ಅನಿಸ್ತದೆ, ಇದು ಮಿಸ್ಸಿಂಗ್ ಲಿಂಕ್ ಅನಿಸ್ತದೆ. ಇಷ್ಟೆಲ್ಲ ಚೆನ್ನಾಗಿರೋ ತಳಿ ಯಾಕೆ ಅದು ಪಾಪ್ಯುಲರ್ ಆಗಲಿಲ್ಲ ಅಂದ್ರೆ ಏನೋ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಮಿಸ್ ಹೊಡೆದಿದೆ ಅಂತ ಹೇಳ್ತಾರೆ ನೋಡಿ. ಆ ರೀತಿ ಮಿಸ್ಸಿಂಗ್ ಲಿಂಕ್ ಆಗಿದೆ. ಆ ಮಿಸ್ಸಿಂಗ್ ಲಿಂಕ್ ನಾವು ಬ್ರಿಡ್ಜ್ ಮಾಡಿದ್ರೆ ಇದು ಪಾಪ್ಯುಲರ್ ಆಗುತ್ತೆ, ಖಂಡಿತ ಆಗುತ್ತೆ, ಅದ್ರಲ್ಲಿ ಯಾವ ಡೌಟ್ ಇಲ್ಲ. ಈಗ ಸರ್, ಈಗ ಈ ತಳಿಗೆ ಈ ವಿದೇಶಕ್ಕೆ ರಫ್ತು ಮಾಡುವಂತಹ ಗುಣಲಕ್ಷಣಗಳು ಇದಾವೆ ನೋಡಿ. ಇಸ್ರೇಲ್ದಲ್ಲಿ ಬೆಳೆದಿರೋ ಅಂತ ಹೇಳಿದ್ರಲ್ಲ, ಇಸ್ರೇಲ್ದವ್ರು ಏನು ಅವರೇ ತಿಂತಾರ? ಇಸ್ರೇಲ್ದವ್ರು ಯುರೋಪಿಗಾಗಿ ಅದನ್ನ ಎಕ್ಸ್ಪೋರ್ಟ್ ಮಾಡೋಕ್ಕಾಗಿ ಬೆಳೆದಿದ್ರು. ಯುರೋಪಿಗೆಲ್ಲ ಮೇನ್ ಲ್ಯಾಂಡ್ ಯುರೋಪಿಗೆ ಎಲ್ಲ ಯುರೋಪಿಯನ್ ಕಂಟ್ರೀಸ್ ಎಲ್ಲ ಕಡೆ ಹೋಗ್ತಾ ಇತ್ತು. ಅದು ಇದು ಎಕ್ಸೆಪ್ಟಬಲ್ ವೆರೈಟಿ, ಇದು ಚೆನ್ನಾಗಿದೆ. ವೆರಿ ಗುಡ್ ವೆರೈಟಿ. ಮತ್ತು ಒಂದು ಕನ್ಸ್ಯೂಮರ್ಸ್ ಪ್ರಿಫರೆನ್ಸ್ ಇದೆ ಇದಕ್ಕೆ, ಒಳ್ಳೆ ಕ್ವಾಲಿಟಿ ಫ್ರೂಟ್ ಆಗುತ್ತೆ, ಟೇಸ್ಟ್ ಇದೆ, ಎಲ್ಲ ಇದೆ ಇದಕ್ಕೆ ನನ್ನ ಪ್ರಕಾರ ಇದು ಪಾಪ್ಯುಲರ್ ಆಗದೆ ಇರೋಕೆ ನಾನು ಹೇಳಿದಂಥ 1 or 2 ರೀಸನ್ಸ್ ಇದೆ ಅಷ್ಟೇ. ಬಟ್ ಅವೇನೇ ಅಡಚಣೆ ಅಂತ ಹೇಳಾರೆ, ನಾನು ಅವೇನು ನಿವಾರಿಸ್ಬಿಟ್ರೆ ಇದು ಖಂಡಿತ ಇದು ಪಾಪ್ಯುಲರ್ ಆಗುತ್ತೆ ವಿಲಿಯಮ್ಸ್. ತಾವು ಈಗ ನಮ್ಮ ಫಾರ್ಮ್ ಟಿವಿ ವತಿಯಿಂದ ಈ ಪ್ರೋಗ್ರಾಮ್ ಮಾಡಿದ್ರಲ್ಲ, ಇದು ನೋಡಿದ್ರೆ ಎಷ್ಟೋ ಜನ ನಾವು ವಿಲಿಯಮ್ಸ್ ಬೆಳೆಯೋಣ ಅಂತೇಳಿ ಮುಂದೆ ಬಂದರೂ ಬರ್ತಾರೆ, ಯಾಕೆ ಬರ್ಲಿಕ್ಕಿಲ್ಲ, ಬರ್ತಾರೆ. ಸರ್, ಈಗ ನೀವು ಜೀನೈನ್ಗೆ ಹೋಲಿಕೆ ಮಾಡಿದಾಗ ಒಳ್ಳೆಯ ಗುಣಲಕ್ಷಣಗಳು ಇದರಲ್ಲಿದೆ, ಮತ್ತೆ ಒಳ್ಳೆಯ ಇಳುವರಿ ಬರುತ್ತೆ. ಹಾಗಾಗಿ ರೈತರು ಹೆಚ್ಚಾಗಿ ಈ ತಳಿಗೆ ಒಂದು ಪರಿವರ್ತನೆ ಆಗೋದು ಒಳ್ಳೆಯದು ಅಂತೀರಾ? ಅದಕ್ಕೆ ನಿಮ್ಮ ಸಜೆಷನ್ ಏನು? ಖಂಡಿತ ಹೇಳ್ತೀನಿ ಕೇಳಿ. ನೋಡಿ, ನಾನು ಈಗಾಗಲೇ ಹೇಳಿದಲ್ಲ, ಇದು ಗಿಡದ ಈ ಸೋಡೋಸಮ ದೃಢತೆನೂ ಜಾಸ್ತಿ ಇದೆ. ಇದಕ್ಕೇನು ಕೋಲು, ನೀಲಗಿರಿ ಕಡ್ಡಿ ಇವತ್ತು 2 ಕಡ್ಡಿ ತರಬೇಕಾಗುತ್ತೆ. ಹೌದು, 2 ಕಡ್ಡಿ ಅಂದ್ರೆ ಎಷ್ಟಾಯ್ತು? ಅದೇನೇ ಒಂದು 60-70 ರೂಪಾಯಿ ಆಗುತ್ತೆ. ಇಲ್ಲಿ ಬೇಲ್ಪಟ್ಟಿ 10-15 ರೂಪಾಯಿದಲ್ಲೇ ಇದು ಮುಗಿದೋಗುತ್ತೆ. ಒಂದು ಗಿಡದಿಂದ ಆ ಗಿಡದಿಂದ ವೇಟ್ ಒಂದಕ್ಕೊಂದು ಕೌಂಟರ್ ಆಗುತ್ತೆ ಇಲ್ಲಿ. ಅಂದ್ರೆ ಸರ್, ಅದನ್ನು ಹೇಳ್ತಿದ್ರು, ಪಟ್ಟಿ ಖರ್ಚು. ತೋಟದಲ್ಲಿ ಒಂದೇ ಒಂದು ಗಿಡ ಬಗ್ಗಿಲ್ಲ, ಒಂದೇ ಒಂದು ಗಿಡ ಬಿದ್ದಿಲ್ಲ. ಮತ್ತೆ ಎಷ್ಟು ಚೆನ್ನಾಗಿ ನಿಂತಿವೆ. ಈ ಬೇಲ್ಪಟ್ಟಿ ಒಂದಕ್ಕೊಂದು ಆಸರೆ ಆಗಿದೆ. ಹೌದು, ಅದರಿಂದ ಅದು ಉಳಿತಾಯ ಆಗುತ್ತೆ
ನೋಡಿ ಅದನ್ನ ಅಂದ್ರೆ ನೀವು ಆ ಕೋಲು ಆಧಾರಕ್ಕೆ ಕೋಲು ಬಳಸೋ ಬದಲಿಗೆ ಪಟ್ಟಿ ಹಚ್ಚೋದ್ರಿಂದ ಜಾಸ್ತಿ ಖರ್ಚು ಕಮ್ಮಿ ಬರುತ್ತೆ ಅಂತ. ಅವಶ್ಯಕತೆನೇ ಇಲ್ಲ ಇಲ್ಲಿ. ಹೌದು, ಗಿಡನೇ ಸೂಡೋಸ್ಟೆಮ್ ಬೇಸಿಕಲಿ ದೃಢವಾಗಿದೆ, ಕಂಬ ಇದ್ದಂಗಿದೆ. ಅದಿದೆ ಪ್ಲಸ್ ಬೇಲ್ಪಟ್ಟೆ ಸಾಕು ಅಂತ ಅನ್ಸುತ್ತೆ. ಓಕೆ ಸರ್. ಸರ್ ನಾವು ಇಷ್ಟೊತ್ತು ನಮಗೆ ಈ ಒಂದು ವಿಲಿಯಮ್ಸ್ ಬಾಳೆ ತಳಿಯ ಬಗ್ಗೆ ಒಂದು ಅದರ ಮೂಲ ಏನು, ಅದರ ಹಿನ್ನೆಲೆ ಹೇಗಿತ್ತು, ಮತ್ತು ಅದು ಈ ಒಂದು ರೈತರಲ್ಲಿ ಯಾಕೆ ಅಷ್ಟೊಂದು ಜನಪ್ರಿಯವಾಗಿಲ್ಲ ಅನ್ನೋದಕ್ಕೆ ಕಾರಣಗಳನ್ನು ಕೂಡ ಹೇಳಿದ್ರಿ. ಆಮೇಲೆ ನೀವು ರೈತರಿಗೆ ಈಗ G9 ಬದಲಿಗೆ ವಿಲಿಯಮ್ಸನ್ನು ಬೆಳಿಬಹುದು, ಒಳ್ಳೆ ಲಾಭದಾಯಕವಾಗಿದೆ ಅನ್ನೋ ಒಂದು ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಗೆ ಹಂಚ್ಕೊಂಡ್ರಿ ಸರ್. ಹಾಗಾಗಿ ನಮ್ಮ ವೀಕ್ಷಕರ ಪರವಾಗಿ ಮತ್ತು ನಮ್ಮ ಫಾರಂ TV ವಾಹಿನಿಯ ಪರವಾಗಿ ಇಷ್ಟೊತ್ತು ಮಾಹಿತಿ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ಸಾಮಾನ್ಯವಾಗಿ ನಿಮಗೂ ಕೂಡ 2 ಕಾರ್ಯಕ್ರಮಗಳನ್ನು ನೋಡಿದ್ರೆ ಗೊತ್ತಿರುತ್ತೆ. ಏನಪ್ಪ ಅಂತಂದರೆ ವಿಲಿಯಮ್ಸ್ ಬಾಳೆ ಗೊನೆನೂ ಸಹಿತ ಒಂದು 5 ಅಡಿಗಿಂತ ಎತ್ತರ ಬರುತ್ತೆ, ದೊಡ್ಡದಾಗಿ ಬರುತ್ತೆ. ಬಾಳೆಕಾಯಿ ಕೂಡ ದೊಡ್ಡದು. ಎಷ್ಟು ಗಾತ್ರದಲ್ಲಿ ದೊಡ್ಡದಿರುವಂತಹ ಬಾಳೆಕಾಯಿ, ಬಾಳೆಹಣ್ಣು ಅಥವಾ ಈ ತಳಿ ಯಾಕೆ ರೈತರ ನಡುವೆ ಎಷ್ಟೊಂದು ಜನಪ್ರಿಯವಾಗಿಲ್ಲ ಅನ್ನೋದ್ರ ಬಗ್ಗೆ ಇವತ್ತಿನ ನಮಗೆ SV ಹಿತ್ಲುಮನೆ ಸರ್ ಅವರು ಮಾಹಿತಿ ಕೊಟ್ಟರು. ಜೊತೆಗೆ ಇದಕ್ಕೂ ಮುಂಚೆ ಹಿತ್ಲುಮನೆ ಸರ್ಗಿಂತ ಮುಂಚೆ ಮಾತಾಡಿರುವಂತಹ ರೈತರು ಶಿವಪ್ಪ ಅವರು ಈ ವಿಲಿಯಮ್ಸ್ ಬಾಳೆದು ಮಾರುಕಟ್ಟೆ ಇರಬಹುದು, ಇಳುವರಿ, ಆರ್ಥಿಕತೆಯ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿ ಕೊಟ್ಟರು. ಇಷ್ಟೊಂದು ಮಾಹಿತಿ ಕೊಟ್ಟಿದ್ದಕ್ಕೆ ಇಬ್ಬರಿಗೂ ಸಹಿತ ಧನ್ಯವಾದವನ್ನು ಹೇಳ್ತಾ, ಈ ಕಾರ್ಯಕ್ರಮ ನೋಡಿದ್ದಕ್ಕೆ ತಮಗೂ ಕೂಡ ಧನ್ಯವಾದವನ್ನು ಹೇಳ್ತಾ ನಮ್ಮ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ.